ಚಳಿಗಾಲದ ಅಧಿವೇಶನದ ವಿರುದ್ಧವಾಗಿ ಎಂಇಎಸ್ ಪುಂಡರು ಮಹಾಮೇಳಾವು ನಡೆಸೋದಕ್ಕೆ ಮುಂದಾಗಿದ್ದರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಎಂಇಎಸ್ ಪುಂಡರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಶಿವಸೇನೆ ಕೂಡ ಉದ್ದಟತನವನ್ನ ಮೆರೆದಿದೆ. ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಬಸ್ಗಳನ್ನು ತಡೆದು ಜೈ ಮಹಾರಾಷ್ಟ್ರ ಅಂತೇಳಿ ಬೋರ್ಡ್ಗಳನ್ನು ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಳಗಾವಿಯಲ್ಲಿ ಅಧಿವೇಶನದ ಪ್ರತಿಯಾಗಿ ಎಂಇಎಸ್ನ ಪುಂಡರ್ ಈಗ ಏನು ಪ್ರತಿಭಟನೆ ಮಾಡ್ತಿರುವಂಥದ್ದು, ಮಹಾಮೇಳವನ್ನು ಮಾಡ್ತಿರುವಂಥದ್ದು ಗಮನಿಸಬಹುದು. ಈಗ ಕಂಡಲ್ಲಿ ಕೂಡ ಎಂಇಎಸ್ ಪುಂಡರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಎಂಇಎಸ್ ಕಾರ್ಯಕರ್ತರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಗಮನಿಸಬಹುದು. ಎಲ್ಲಿ ಸಿಗ್ತಾರೆ ಅಲ್ಲಿ ಹೋಗಿ ಅವರನ್ನು ವಶಕ್ಕೆ ಪಡೆದು ಬಸ್ಗಳ ಹತ್ತಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸಾಕಷ್ಟು ಅಂದರೆ ಪ್ರತಿ ವರ್ಷ ಕರಾಳ ದಿನಾಚರಣೆ ಇರ್ಬೋದು, ಜೊತೆಗೆ ಎಂಇಎಸ್ನ ಮಹಾಮೇಳವೇ ಇರ್ಬೋದು, ಈ ರೀತಿಯಾಗಿ ನಿರಂತರವಾಗಿ ನಾಡದ್ರೋಹಿ ಕೆಲಸವನ್ನು ಕೂಡ ಎಂಇಎಸ್ ನಾಯಕರು ಮಾಡ್ತಿದ್ರು. ಕೂಡ ಈ ಬಾರಿ ಅವರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಬೆಳಗಾವಿಯ ಪೊಲೀಸರು ಈಗಾಗಲೇ ಎಲ್ಲಿ ಸಿಗ್ತಾರೆ ಅಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು. ಈ ನನ್ನ ಬಲ ಬದಿಗೂ ಕೂಡ ಇಲ್ಲಿ ಗಮನಿಸಬಹುದು. ಎಲ್ಲಿ ಕಂಡಲ್ಲಿ ಎಲ್ಲಿ ಸಿಗ್ತಾರೆ ಅಲ್ಲೇ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಅಧಿವೇಶನ ಆಗ್ತಿದೆ. ಹಾಗಾಗಿ ಅಧಿವೇಶನದ ಪ್ರತಿಯಾಗಿ ಪ್ರತಿ ವರ್ಷ ಕೂಡ ಎಂಇಎಸ್ ನಾಯಕರು ಈ ರೀತಿಯಾಗಿ ಗಮನಿಸಬಹುದು ಮಹಾಮೇಳವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಮಹಾಮೇಳದ ಮಾಡ್ತಿರುವಂಥ ಎಂಇಎಸ್ ನಾಯಕರು ಈಗ ತಕ್ಕ ಪಾಠ ಕಲಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಪ್ರತಿ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು ಅಥವಾ ಬೆಳಗಾವಿಯ ಅಧಿವೇಶನ ಇರ್ಬೋದು, ಅಧಿವೇಶನದ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳನ್ನು ಎಂಇಎಸ್ ನಾಯಕರು ಮಾಡ್ತಿರುವಂಥದ್ದು. ಹಾಗಾಗಿ ಅವರ ಎಲ್ಲಿ ಸಿಗ್ತಾರೆ ಅಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥ ಬೆಳಗಾವಿಯ DCP ನಾರಾಯಣ್ ಬರ್ಮನಿ ಅವರು ಇರ್ಬೋದು, ನಗರ ಪೊಲೀಸ್ ಆಯುಕ್ತರು ಇರ್ಬೋದು, ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರೋದು. ಎಲ್ಲಿ ಇರ್ತಾರೆ ಅಲ್ಲೇ ಹೋಗಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಈ ಹಗ್ಗ ಜಗ್ಗಾಟ ಕೂಡ ಇಲ್ಲಿ ನಡೀತಾ ಇರುವಂಥದ್ದು, ಸಾಕಷ್ಟು ಹೈಡ್ರಾಮವನ್ನು ಎಂಇಎಸ್ ನಾಯಕರು ಇಲ್ಲಿ ಮಾಡ್ತಿರುವಂಥದ್ದು ಗಮನಿಸಬಹುದು. ನಿರಂತರವಾಗಿ ನಾಡದ್ರೋಹಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ರೀತಿಯಾದಂಥ ದುರ್ವರ್ತನೆ ಮಾಡ್ತಿರುವಂಥ ಎಂಇಎಸ್ ಪುಂಡರಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಪ್ರತಿ ವರ್ಷ ಕೂಡ ಗಮನಿಸಬಹುದು. ಪ್ರತಿ ವರ್ಷ ಕೂಡ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಜೊತೆಗೆ ಅಧಿವೇಶನದ ವಿರುದ್ಧವಾಗಿ ಇವರು ನಾಡದ್ರೋಹಿ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಈ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಬೆಳಗಾವಿಯ ಪೊಲೀಸರು ಮಾಡ್ತಿರುವಂಥದ್ದು. ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡ್ತಾ ಇಲ್ಲ. ಅವರು ಹೇಗೆ ಬರ್ತಾರೆ ಅದೇ ರೀತಿ ಅವ್ರನ್ನ ಎತ್ತಾಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಈಗ ಬೆಳಗಾವಿಯ ಪೊಲೀಸರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಬೆಳಗಾವಿ. ಚಳಿಗಾಲದ ಅಧಿವೇಶನದ ವಿರುದ್ಧವಾಗಿ ಎಂಇಎಸ್ ಪುಂಡರು ಮಹಾಮೇಳಾವು ನಡೆಸೋದಕ್ಕೆ ಮುಂದಾಗಿದ್ದರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಎಂಇಎಸ್ ಪುಂಡರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಶಿವಸೇನೆ ಕೂಡ ಉದ್ದಟತನವನ್ನ ಮೆರೆದಿದೆ. ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಬಸ್ಗಳನ್ನು ತಡೆದು ಜೈ ಮಹಾರಾಷ್ಟ್ರ ಅಂತೇಳಿ ಬೋರ್ಡ್ಗಳನ್ನು ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಳಗಾವಿಯಲ್ಲಿ ಅಧಿವೇಶನದ ಪ್ರತಿಯಾಗಿ ಎಂಇಎಸ್ನ ಪುಂಡರ್ ಈಗ ಪ್ರತಿಭಟನೆ ಮಾಡ್ತಿರುವಂಥದ್ದು, ಮಹಾಮೇಳವನ್ನು ಮಾಡ್ತಿರುವಂಥದ್ದು ಗಮನಿಸಬಹುದು. ಈಗ ಕಂಡಲ್ಲಿ ಕೂಡ ಎಂಇಎಸ್ ಪುಂಡರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಎಂಇಎಸ್ ಕಾರ್ಯಕರ್ತರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಗಮನಿಸಬಹುದು. ಎಲ್ಲಿ ಸಿಗ್ತಾರೆ ಅಲ್ಲಿ ಹೋಗಿ ಅವರನ್ನು ವಶಕ್ಕೆ ಪಡೆದು ಬಸ್ಗಳ ಹತ್ತಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸಾಕಷ್ಟು ಅಂದರೆ ಪ್ರತಿ ವರ್ಷ ಕರಾಳ ದಿನಾಚರಣೆ ಇರ್ಬೋದು, ಜೊತೆಗೆ ಎಂಇಎಸ್ನ ಮಹಾಮೇಳವೇ ಇರ್ಬೋದು, ಈ ರೀತಿಯಾಗಿ ನಿರಂತರವಾಗಿ ನಾಡದ್ರೋಹಿ ಕೆಲಸವನ್ನು ಕೂಡ ಎಂಇಎಸ್ ನಾಯಕರು ಮಾಡ್ತಿದ್ರು. ಕೂಡ ಈ ಬಾರಿ ಅವರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಬೆಳಗಾವಿಯ ಪೊಲೀಸರು ಈಗಾಗಲೇ ಎಲ್ಲಿ ಸಿಗ್ತಾರೆ ಅಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು. ಈ ನನ್ನ ಬಲ ಬದಿಗೂ ಕೂಡ ಇಲ್ಲಿ ಗಮನಿಸಬಹುದು. ಎಲ್ಲಿ ಕಂಡಲ್ಲಿ ಎಲ್ಲಿ ಸಿಗ್ತಾರೆ ಅಲ್ಲೇ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಅಧಿವೇಶನ ಆಗ್ತಿದೆ. ಹಾಗಾಗಿ
ಅಧಿವೇಶನದ ಪ್ರತಿ ವರ್ಷ ಕೂಡ MS ನಾಯಕರು ಈ ರೀತಿಯಾಗಿ ಏನು ಗಮನಿಸಬಹುದು ಮಹಾಮೇಳವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಮಹಾಮೇಳದ ಮಾಡ್ತಿರುವಂಥ MS ನಾಯಕರು ಈಗ ತಕ್ಕ ಪಾಠ ಕಲಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಪ್ರತಿ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು ಅಥವಾ ಬೆಳಗಾವಿಯ ಅಧಿವೇಶನ ಇರ್ಬೋದು, ಅಧಿವೇಶನದ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳನ್ನು MS ನಾಯಕರು ಮಾಡ್ತಿರುವಂಥದ್ದು. ಹಾಗಾಗಿ ಅವರ ಎಲ್ಲಿ ಸಿಗ್ತಾರೆ ಅಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥ ಈಗಾಗಲೇ ಬೆಳಗಾವಿಯ DCP ಏನು ನಾರಾಯಣ್ ಬರ್ಮನಿ ಅವರು ಇರ್ಬೋದು, ನಗರ ಪೊಲೀಸ್ ಆಯುಕ್ತರು ಇರ್ಬೋದು, ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರೋದು. ಎಲ್ಲಿ ಇರ್ತಾರೆ ಅಲ್ಲೇ ಹೋಗಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಈ ಹಗ್ಗ ಜಗ್ಗಾಟ ಕೂಡ ಇಲ್ಲಿ ನಡೀತಾ ಇರುವಂಥ ಸಾಕಷ್ಟು ಹೈಡ್ರಾಮವನ್ನು MS ನಾಯಕರು ಇಲ್ಲಿ ಮಾಡ್ತಿರುವಂಥದ್ದು ಗಮನಿಸಬಹುದು. ನಿರಂತರವಾಗಿ ಏನು ನಾಡದ್ರೋಹಿ ಕೆಲಸವನ್ನು ಮಾಡ್ತಿದ್ದಾರೆ, ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ರೀತಿಯಾದಂಥ ದುರ್ವರ್ತನೆ ಮಾಡ್ತಿರುವಂಥ MS ಪುಂಡರಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಪ್ರತಿ ವರ್ಷ ಕೂಡ ಗಮನಿಸ್ಬೋದು. ಪ್ರತಿ ವರ್ಷ ಕೂಡ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಜೊತೆಗೆ ಅಧಿವೇಶನದ ವಿರುದ್ಧವಾಗಿ ಇವರು ನಾಡದ್ರೋಹಿ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಈ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಬೆಳಗಾವಿಯ ಪೊಲೀಸರು ಏನು ಮಾಡ್ತಿರುವಂಥದ್ದು ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡ್ತಾ ಇಲ್ಲ. ಅವರು ಹೇಗೆ ಬರ್ತಾರೆ ಅದೇ ರೀತಿ ಅವ್ರನ್ನ ಎತ್ತಾಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಈಗ ಬೆಳಗಾವಿಯ ಪೊಲೀಸರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಳಿಗಾಲದ ಅಧಿವೇಶನದ ವಿರುದ್ಧವಾಗಿ MES ಪುಂಡರು ಮಹಾಮೇಳಾವ್ ನಡೆಸೋದಕ್ಕೆ ಮುಂದಾಗಿದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು MES ಪುಂಡರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಶಿವಸೇನೆ ಕೂಡ ಉದ್ದಟತನವನ್ನ ಮೆರೆದಿದೆ. ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಬಸ್ಗಳನ್ನು ತಡೆದು ಜೈ ಮಹಾರಾಷ್ಟ್ರ ಅಂತೇಳಿ ಬೋರ್ಡ್ಗಳನ್ನು ಹಾಕುವಂಥ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಳಗಾವಿಯಲ್ಲಿ ಅಧಿವೇಶನದ ಪ್ರತಿಯಾಗಿ MS ಪುಂಡರ್ ಈಗ ಏನು ಪ್ರತಿಭಟನೆ ಮಾಡ್ತಿರುವಂಥದ್ದು, ಮಹಾಮೇಳವನ್ನು ಮಾಡ್ತಿರುವಂಥದ್ದು ಗಮನಿಸಬಹುದು. ಈಗ ಕಂಡಲ್ಲಿ ಕೂಡ MS ಪುಂಡರನ್ನ ಏನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು MS ಕಾರ್ಯಕರ್ತರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಗಮನಿಸ್ಬೋದು. ಎಲ್ಲಿ ಸಿಗ್ತಾರೆ ಅಲ್ಲಿ ಹೋಗಿ ಅವರನ್ನು ವಶಕ್ಕೆ ಪಡೆದು ಬಸ್ಗಳ ಹತ್ತಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸಾಕಷ್ಟು ಅಂದರೆ ಪ್ರತಿ ವರ್ಷ ಕರಾಳ ದಿನಾಚರಣೆ ಇರ್ಬೋದು, ಜೊತೆಗೆ MS ಮಹಾಮೇಳವೇ ಇರ್ಬೋದು, ಈ ರೀತಿಯಾಗಿ ನಿರಂತರವಾಗಿ ನಾಡದ್ರೋಹಿ ಕೆಲಸವನ್ನು ಕೂಡ MS ನಾಯಕರು ಮಾಡ್ತಿದ್ರು ಕೂಡ ಈ ಬಾರಿ ಅವರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಏನು ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಬೆಳಗಾವಿಯ ಪೊಲೀಸರು ಈಗಾಗಲೇ ಎಲ್ಲಿ ಸಿಗ್ತಾರೆ ಅಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಈ ನನ್ನ ಬಲ ಬದಿಗೂ ಕೂಡ ಇಲ್ಲಿ ಗಮನಿಸ್ಬೋದು. ಎಲ್ಲಿ ಕಂಡಲ್ಲಿ ಎಲ್ಲಿ ಸಿಗ್ತಾರೆ ಅಲ್ಲೇ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಏನು ಅಧಿವೇಶನ ಆಗ್ತಿದೆ. ಹಾಗಾಗಿ ಅಧಿವೇಶನದ ಪ್ರತಿ ವರ್ಷ ಕೂಡ MS ನಾಯಕರು ಈ ರೀತಿಯಾಗಿ ಏನು ಗಮನಿಸಬಹುದು ಮಹಾಮೇಳವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಮಹಾಮೇಳದ ಮಾಡ್ತಿರುವಂಥ MS ನಾಯಕರು ಈಗ ತಕ್ಕ ಪಾಠ ಕಲಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಪ್ರತಿ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು ಅಥವಾ ಬೆಳಗಾವಿಯ ಅಧಿವೇಶನ ಇರ್ಬೋದು, ಅಧಿವೇಶನದ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳನ್ನು MS ನಾಯಕರು ಮಾಡ್ತಿರುವಂಥದ್ದು. ಹಾಗಾಗಿ ಅವರ ಎಲ್ಲಿ ಸಿಗ್ತಾರೆ ಅಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ಬೆಳಗಾವಿಯ DCP ಏನು ನಾರಾಯಣ್ ಬರ್ಮನಿ ಅವರು ಇರ್ಬೋದು, ನಗರ ಪೊಲೀಸ್ ಆಯುಕ್ತರು ಇರ್ಬೋದು, ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರೋದು. ಎಲ್ಲಿ ಇರ್ತಾರೆ ಅಲ್ಲೇ ಹೋಗಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಈ ಹಗ್ಗ ಜಗ್ಗಾಟ ಕೂಡ ಇಲ್ಲಿ ನಡೀತಾ ಇರುವಂಥ